ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ದಿ ಇನ್ಫಾರ್ಮ್ಡ್ ಹ್ಯೂಮನ್ ಚಾನಲ್. ಇದು ವಿಡಿಯೋ 2ನೇ ದಿನದ್ದು ಪಾರ್ಟ್ 2 ಆಫ್ ಸ್ಪ್ರೆಡ್ಡಿಂಗ್ ಫೇಕ್ ಮೆಸೇಜಸ್ ಅಲ್ವಾ? ನಮಗೆ ಗೊತ್ತಿಲ್ದಂಗೆ ನಾವು ಫೇಕ್ ನ್ಯೂಸನ್ನಾಗಲಿ, ಇದನ್ನಾಗಲಿ ನಂಬ್ತೀವಿ, ಅದನ್ನು ಸ್ಪ್ರೆಡ್ ಕೂಡ ಮಾಡ್ಬಿಡ್ತೀವಿ. ನಾವು ಯೋಚನೆ ಮಾಡಿದ್ರೆ ಫೇಕ್ ನ್ಯೂಸ್ ಯಾಕೆ ಜಾಸ್ತಿ ಬೇಗ ಸ್ಪ್ರೆಡ್ ಆಗುತ್ತೆ ಅಂತ ಯೋಚನೆ ಮಾಡಿದ್ರೆ, ಒಂದು ವಿಷಯ ಏನಂತಂದ್ರೆ ಜನರಿಗೆ ಬಹಳಷ್ಟು ನಮ್ಮ ಒಳಗಡೆ ಇರೋಂತಹ ಭಯ, ಕೋಪ, ಕೆಲವು ಸಲಿ ಅಹಂಕಾರ, ದ್ವೇಷ, ಅಸೂಯೆ ಇದೆಲ್ಲ ಬಹಳ ಸ್ಟ್ರಾಂಗ್ ಎಮೋಷನ್ಸ್. ಇದನ್ನ ಟ್ರಿಗರ್ ಮಾಡೋ ತರಾನೇ ಇರುತ್ತೆ ಫೇಕ್ ನ್ಯೂಸ್‌ಗಳು. ಸೊ, ಅದರಿಂದ ಏನಾಗುತ್ತೆ, ಬಹಳ ಬೇಗ ನಾವು ಎಮೋಷನಲ್ ಆಗಿ ಥಿಂಕ್ ಮಾಡಿ ಟಕ್ ಅಂತ ಫಾರ್ವರ್ಡ್ ಮಾಡ್ಬಿಡ್ತೀವಿ. ಇದು ಒಂದು ಎಮೋಷನ್. ಸೆಕೆಂಡು ಕನ್ಫರ್ಮೇಷನ್ ಬಯಾಸ್. ಕನ್ಫರ್ಮೇಷನ್ ಬಯಾಸ್ ಅನ್ನೋದು ಇಟ್ಸ್ ಅ ಸೈಕಾಲಜಿಕಲ್ ಥಿಂಗ್. ಹೇಗದು? ಸಿಂಪಲ್ ವಿಷಯ ಹೇಳ್ತೀನಿ ನೋಡಿ. ನಾವು ಆಲ್ರೆಡಿ ನಂಬಿರೋ ವಿಷಯಕ್ಕೆ ಅದರ ರಿಲೇಟೆಡ್ ಟಾಪಿಕ್ ಬಂದ್ರೆ, ಇದು ನಿಜವಾಗ್ಲೂ ನಿಜ ಅಂತಾನೆ ಅನ್ಸುತ್ತೆ ನಮಗೆ. ನಮ್ಮ ಮೈಂಡ್ ಆಲ್ರೆಡಿ ಅದನ್ನ ಕನ್ಫರ್ಮ್ ಮಾಡ್ಬಿಡುತ್ತೆ. ಮತ್ತೆ ಅಥಾರಿಟಿ ಇಲ್ಯೂಷನ್. ಯಾರೋ ಡಾಕ್ಟರಿಂದ ಬಂದಿದೆ, ಪೊಲೀಸಿಂದ ಬಂದಿದೆ. ಅವ್ರು ಯಾರೋ ಅವ್ರ ತಾತ ಪೊಲೀಸ್ ಅಂತೆ, ಅವ್ರ ಮಾವ ಪೊಲೀಸ್ ಅಂತೆ, ಅಥವಾ ಅವ್ರು ಯಾರೋ ದೊಡ್ಡ ಬ್ಯೂರೋಕ್ರಾಟ್ಸ್ ಮಕ್ಕಳಂತೆ. ಈ ರೀತಿ ನಮ್ಮ ಮೈಂಡ್ ಅದನ್ನ ಪರ್ಸೀವ್ ಮಾಡುತ್ತೆ. ಯಾರಾರೋ ಒಬ್ರು ಹೇಳಿದ್ರೆ ಸಾಕು, "ಏ ಅಲ್ಲಿಂದ ಬಂತಪ್ಪ, ದೊಡ್ಡ ಕಡೆಯಿಂದ ಬಂತು." ಟ್ರೂ ಸೋರ್ಸ್ ಅಂದ್ರೆ ಅದನ್ನ ನಂಬ್ಬಿಡುತ್ತೆ. ನಂಬಿಡ್ತೀವಿ ನಾವು. ಸೊ ಇದೆಲ್ಲ. ಸೊ ಹಾಗಾಗಿ ಫೇಕ್ ನ್ಯೂಸು ಜನರ ಮಧ್ಯೆ ಸ್ಪ್ರೆಡ್ ಆಗಬಾರ್ದು ಅಂತಂದ್ರೆ, ನಾವು ಬಹಳ ಪ್ರೆಡಿಕ್ಟಬಲ್ ಹ್ಯೂಮನ್ ಬಿಹೇವಿಯರ್ ಆದ ಫಾರ್ವರ್ಡಿಂಗನ್ನು ಮಾಡಕ್ಕೆ ಮುಂಚೆ ನಿನ್ನೆ ಹೇಳ್ದಂಗೆ ವೆರಿಫೈ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಯೋಚಿಸಿ, ವೆರಿಫೈ ಮಾಡಿ, ಸ್ಟೇ ಇನ್ಫಾರ್ಮ್ಡ್, ಸ್ಟೇ ರೆಸ್ಪಾನ್ಸಿಬಲ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.